ನಾಳೆಯಿಂದ ಲೋಕಸಭಾ ಎಲೆಕ್ಷನ್ ಶುರುವಾಗ್ತಾ ಇದೆ. ನೀವೆಲ್ಲರೂ ಕೂಡ ಹೋಗ್ಬಿಟ್ಟು ಓಟ್ ಹಾಕ್ತೀರಾ ಅಂತ ಅನ್ಕೋತೀನಿ. ಯಾವುದೋ ಜಾತಿಯನ್ನು ನೋಡಾಗಲಿ ಅಥವಾ ಯಾವುದೋ ಒಂದು ಪಕ್ಷ ನೀಡ್ತಾ ಇರುವಂಥ ಕೆಲವೊಂದು ಆಮಿಷಗಳನ್ನು ನೋಡಾಗಲಿ ಓಟ್ ಹಾಕಲ್ಲ ಅಂತ ಕೂಡ ಅನ್ಕೋತೀನಿ. ನಾವೆಲ್ಲರೂ 21ನೇ ಶತಮಾನದಲ್ಲಿದ್ದೀವಿ, ಕಂಪ್ಯೂಟರ್ ಯುಗದಲ್ಲಿದ್ದೀವಿ. ಆದರೂ ಕೂಡ ಈ ರಾಜಕಾರಣಿಗಳು ಜಾತಿಯ ಹೆಸರಿನಲ್ಲಿ ಓಟನ್ನು ಕೇಳೋದನ್ನು ಇನ್ನೂ ಬಿಟ್ಟಿಲ್ಲ. ಜೊತೆಗೆ ನಮ್ಮ ಜನಗಳು ಕೂಡ ಅಷ್ಟೇ ಜಾತಿಯ ಹೆಸರಿನಲ್ಲಿ ಓಟ್ ಹಾಕೋದನ್ನು ಕೂಡ ಬಿಟ್ಟಿಲ್ಲ. ಜಾತಿ ನೋಡೇ ಓಟ್ ಹಾಕ್ತಾರೆ, ಆಯಿತಾ. ಅದು ಯಾವುದೇ ಪಕ್ಷ ಆಗಿರ್ಬೋದು, ಆಯಿತಾ. ಆ ಪಕ್ಷ ಈ ಪಕ್ಷ ಅಂತ ಅಲ್ಲ, ಇದು ಯಾವುದೇ ಒಂದು ಪಕ್ಷವನ್ನು ವಹಿಸ್ಕೊಂಡು ಮಾತಾಡ್ತಿಲ್ಲ. ಎಲ್ಲ ಪಕ್ಷದವರು ಅಷ್ಟೇ, ಆಯಿತಾ. ಯಾರೋ ಒಬ್ಬ ಅಭ್ಯರ್ಥಿ ಗೆದ್ಬಿಟ್ಟು ಬರ್ತಾನೆ, ಗೆದ್ದು 5 ವರ್ಷದಲ್ಲಿ ಬೇಜಾನ್ ದುಡ್ಡು ಮಾಡ್ಕೋತಾನೆ, ಬೇಜಾನ್ ಆಸ್ತಿಯನ್ನು ಮಾಡ್ಕೋತಾನೆ. ನಮ್ಮೆಲ್ಲರಿಗೂ ಗೊತ್ತಾಗತ್ತೆ ಅವನು ಎಲ್ಲೆಲ್ಲಿ ದುಡ್ಡು ತಿಂದ ಅಂತ ಗೊತ್ತಾಗತ್ತೆ. ಯಾವ್ಯಾವ ಅಂಗಡಿಗಳಿಗೆ ಲೈಸೆನ್ಸ್ ಕೊಡೋಕ್ಕೆ ಎಷ್ಟೆಷ್ಟು ದುಡ್ಡು ಇಸ್ಕೊಂಡ, ಯಾವ್ಯಾವ ಬಡಾವಣೆ ಮಾಡೋದಕ್ಕೆ ಎಷ್ಟೆಷ್ಟು ದುಡ್ಡು ಇಸ್ಕೊಂಡ, ಅದರಲ್ಲಿ ಎಷ್ಟು ಸೈಟ್ ತೊಗೊಂಡ, ಎಲ್ಲದೂ ಗೊತ್ತಾಗುತ್ತೆ. ಅಷ್ಟು ಆಸ್ತಿ ಮಾಡ್ಕೊಂಡ, ಇಷ್ಟು ಆಸ್ತಿ ಮಾಡ್ಕೊಂಡ 5 ವರ್ಷದಲ್ಲಿ ಎಲ್ಲರೂ ಮಾತಾಡ್ತಾರೆ. ಮತ್ತೆ ಮುಂದಿನ ಸಲ ಅವನೇ ಗೆದ್ದು ಬರ್ತಾನೆ, ಅವನನ್ನೇ ಗೆಲ್ಲಿಸ್ತಾರೆ. ನಮ್ಮ ಜನಗಳು ದಡ್ರ ಬುದ್ಧಿವಂತರ ದೇವರಿಗೆ ಗೊತ್ತು, ಆಯಿತಾ. ಅವನ ಸುತ್ತಮುತ್ತ ಓಡಾಡೋ ಕೆಲವು ಜನ ಇರ್ತಾರೆ, ಆಯಿತಾ. ಒಂದು 5-10 ಜನ ರಾಜಕಾರಣಿ ಸುತ್ತಮುತ್ತ ಓಡಾಡೋ ಒಂದು 10 ಜನ ಇರ್ತಾರೆ, ಆಯಿತಾ. ಎಲ್ಲ ಕಡೆ ಮೇನ್ ಸಿಟಿಗಳಲ್ಲಿ ಡಿಸ್ಟಿಕ್ಗಳಲ್ಲಿ ಇರ್ತಾರೆ. ಅವರು ಮಾತ್ರ ಉದ್ಧಾರ ಆಗ್ತಾರೆ ಹೊರತು ಉಳಿದು ಯಾವ ಜನ ಕೂಡ ಉದ್ಧಾರ ಆಗಲ್ಲ, ಆಯಿತಾ. ಅವ್ರು ಸುತ್ತಮುತ್ತ ಓಡಾಡ್ತಾರಲ್ಲ ಒಂದು 4-5 ಜನ, ಅವರು ಮಾತ್ರ ಒಳ್ಳೆ ಆಸ್ತಿ ಮಾಡ್ಕೋತಾರೆ. ಅವ್ರು ಸುತ್ತಮುತ್ತ ಇರೋರಿಗೆ ಕೆಲಸ ಕೊಡಿಸ್ತಾರೆ, ಅವ್ರು ಸುತ್ತಮುತ್ತ ಇರೋರಿಗೆ ಏನೇನೋ ಮಾಡ್ಕೋತಾರೆ. ಬಿಟ್ಟರೆ ಉಳಿದು ಯಾವ ಜನಗಳಿಗೂ ಕೂಡ ₹1 ಲಾಭ ಆಗಲ್ಲ, ಆಯಿತಾ. ಆದರೆ ಕಿತ್ತಾಡೋದು, ಜಗಳಾಡೋದು, ಒದೆ ತಿನ್ನೋದು ಈ ಉಳಿದ ಜನಗಳು. ಅಲ್ಲ, ಒಬ್ಬ ವ್ಯಕ್ತಿನ ಅದು ಹೆಂಗೆ ಆ ಲೆವೆಲ್ಲಿಗೆ ಎತ್ಕೊಂಡು ಓಡಾಡ್ತಾರೆ ಅಂತ ಗೊತ್ತಿಲ್ಲ, ಆಯಿತಾ. ನಮ್ಮ ಜನಗಳು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಆಯಿತಾ. ಅದು ಒಬ್ಬ ಹೀರೋನಾದರೂ ಆಗಿರ್ಬೋದು, ಯಾವ ಹೀರೋನಾದ್ರೂ ಆಗಲಿ, ಅಥವಾ ಯಾವ ರಾಜಕಾರಣಿನಾದರೂ ಆಗಿರಲಿ, ಆಯಿತಾ. ಅವರು ಕೂಡ ನಮ್ಮಂಗೇನೆ. ಹೇಳದ್ನಲ್ಲ, ಅವ್ರು ಸುತ್ತಮುತ್ತರು 5 ಜನಕ್ಕೆ ಮಾತ್ರ ಏನೋ ಒಂದು ಮಾಡ್ಬೋದು ಅವರು. ಬಟ್ ಈ ಉಳಿದ ಜನ, ಒಬ್ಬ ನಾರ್ಮಲ್ ವ್ಯಕ್ತಿ ಎತ್ಕೊಂಡು ಕುಣಿತಾ ಇರ್ತಾರೆ ಅವ್ರನ್ನ. ಒಂದು ವಿಷಯ ಹೇಳ್ತೀನಿ ಕೇಳಿ, ಅದು ಯಾರೇ ವ್ಯಕ್ತಿ ಆಗಿರ್ಬೋದು, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಸಹ ಅವನಿಂದೆ ಒಂದು 4 ಜನ ಇದ್ದರೆ ಜನ ತಿರುಗಿ ನೋಡ್ತಾರೆ, ದೊಡ್ಡ ವ್ಯಕ್ತಿ ಅಂತ. ಅವನೊಬ್ಬನೇ ಹೋಗ್ತಾ ಇದ್ರೆ ಯಾರು ಕೂಡ ಮೂಸ್ ಕೂಡ ನೋಡಲ್ಲ. ಜನ ಹಿಂದೆ ಇದ್ದರೆ ಸೆಲೆಬ್ರಿಟಿ, ಆಯಿತಾ. 4 ಜನ ಹಿಂದೆ ಇದ್ದರೆ ಸೆಲೆಬ್ರಿಟಿ. ಒಬ್ಬನೇ ಹೋಗ್ತಿದ್ರೆ ಇವನು ಯಾರು ಗುರು ಎಲ್ಲ ನೋಡ್ದಂಗೆ ಇದೆಯಲ್ಲ ಅಂದ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತಾರೆ ಅಷ್ಟೇ. ಇದು ಫ್ಯಾಕ್ಟು, ಆಯಿತಾ. ಗೊತ್ತಿಲ್ಲ ನಾವು ಜನ ಯಾವಾಗ ಬದಲಾಗ್ತೀವಿ, ನಾವು ಯಾವಾಗ ಬದಲಾಗ್ತೀವಿ ಅಂತ. ಈ ಜಾತಿ ನೋಡಾಗಲಿ ಅಥವಾ ಅವನು ಯಾರೋ ವ್ಯಕ್ತಿ ನೋಡಾಗಲಿ, ಅವನು ಅಷ್ಟೊಂದು ಖತರ್ನಾಕ್ ಕೆಲಸ ಮಾಡಿಬಂದು ಅವನ ಹೆಸರು ಕೋರ್ಟಲ್ಲಿ ಕೇಸ್ ನಡೀತಾ ಇರುತ್ತೆ. ಇಷ್ಟು ದುಡ್ಡು ಮಾಡೋವನೇ, ಇಷ್ಟು ಇದು ಮಾಡಿ ದುಡ್ಡು ತಿಂದ ಅಂದ್ಬಿಟ್ಟೆಲ್ಲ ಕೇಸ್ ನಡೀತಾ ಇರುತ್ತೆ. ಅಂಥ ವ್ಯಕ್ತಿನೇ ಮತ್ತೆ ಗೆಲ್ಲಿಸ್ತೀರ, ಅಂಥ ವ್ಯಕ್ತಿಗೆ ಓಟ್ ಹಾಕ್ತೀರ, ಅಂಥ ಪಕ್ಷಗಳಿಗೆ ಓಟ್ ಹಾಕ್ತೀರ. ಏನೂ ಮಾಡೋಕ್ಕಾಗಲ್ಲ. ಅವರು ಅಂಥವ್ರೆ, ನಾವು ಅಂಥವ್ರೆ, ಉದ್ಧಾರ ಆಗಲ್ಲ, ಆಯಿತಾ. ಐ ಹೋಪ್ ಫ್ಯೂಚರ್ನಲ್ಲಿ ಜನ ಚೇಂಜ್ ಆಗ್ತಾರೆ, ಸರಿಯಾದ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ, ಅವ್ನು ಮಾಡಿರೋ ಕೆಲಸ ನೋಡೋ ಓಟ್ ಹಾಕ್ತಾರೆ ಅಂತ. ಇನ್ನೂ ಇಲ್ಲ, ಕೆಲವು ಜನ ಇದ್ದಾರೆ ಸರಿಯಾಗಿ ಕೆಲಸ ಮಾಡೋ ಅಭ್ಯರ್ಥಿಗಳಿದ್ದಾರೆ, ಆಯಿತಾ. ಭ್ರಷ್ಟಾಚಾರವನ್ನು ಮಾಡದ ಅಭ್ಯರ್ಥಿಗಳು ಇದ್ದಾರೆ, ಆಯಿತಾ. ಮೆಜಾರಿಟಿ ಭ್ರಷ್ಟಾಚಾರಿಗಳೇ ಇರೋದು, ಆಯಿತಾ. ಮೆಜಾರಿಟಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಬಿಟ್ಟು ಎಲೆಕ್ಷನ್ಗೆ ನಿಂತ್ಕೋತಾರಲ್ಲ. ಈ ಲೋಕಲ್ ಈ ಪಂಚಾಯಿತಿ ಲೆವೆಲಲ್ಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರಲ್ಲ, ಏನು ದುಡ್ಡು ಹೆಚ್ಚಾಗಿ ಮಾಡ್ತಾರಾ? ದುಡ್ಡು ಬರುತ್ತೆ ಅಂತಲೇ ಮಾಡೋದು. ನಮ್ಮೆಲ್ರಿಗೂ ಗೊತ್ತು ಗೌರ್ಮೆಂಟಿಂದ ಯಾವುದೋ ಒಂದು ಕೆಲಸ ತೊಗೋಬೇಕು ಅಂತ ಅಂದರೆ ಸ್ಟೇಟ್ ಗೌರ್ಮೆಂಟಲ್ಲಿ ನಾವು ದುಡ್ಡು ಕೊಡಬೇಕು, ಎಷ್ಟು ದುಡ್ಡು ಕೊಡಬೇಕು ಅಂತ ಎಲ್ರಿಗೂ ಗೊತ್ತು, ಆಯಿತಾ. ಆದ್ರೂ ಯಾರು ಅದ್ರ ಬಗ್ಗೆ ಮಾತಾಡಲ್ಲ, ಆಯಿತಾ. ದುಡ್ಡು ಕೊಡ್ತಾರೆ, ಜಾಯ್ನ್ ಆಗ್ತಾರೆ. ಎಲ್ರಿಗೂ ಗೊತ್ತು ಈ ಥರ ಭ್ರಷ್ಟಾಚಾರ ನಡೀತಾ ಇದೆ ಅಂತ. ಬಟ್ ಯಾರೂ ಮಾತಾಡಲ್ಲ, ಎಲ್ಲರೂ ಅಷ್ಟೇ ದುಡ್ಡು ಕೊಡ್ತಾರೆ, ಜಾಯ್ನ್ ಆಗ್ತಾರೆ. ಬಾಟಮಿಂದ ಸರಿ ಆಗ್ತಾ ಬರಬೇಕು, ಆಯಿತಾ. ಎಲ್ಲರೂ ತಲೆಗೂ ಬರಬೇಕು, ಒಬ್ಬರಿಂದ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ಆಯಿತಾ. ನಂಗೆ ಹೋಪ್ಸು ಇಲ್ಲ ನಮ್ಮ ದೇಶದಲ್ಲಿ, ಇದ್ರ ಬಗ್ಗೆ ಹೋಪ್ಸು ಇಲ್ಲ. ಹಿಂಗೆ ನಡ್ಕೊತಾ ಹೋಗುತ್ತೇನೋ, ಆಯಿತಾ. ಫ್ಯೂಚರ್ನಲ್ಲಿ ಈಗ ಎಜುಕೇಟೆಡ್ ಜನಗಳೇ ದಡ್ರ ಥರ ಮಾತಾಡ್ತಾರೆ ಕೆಲವು ಜನ, ನೋಡಿದ್ದೀನಿ. ಸೊ ನಂಬಿಕೆ ಅಂತೂ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಹೋಗ್ಬಿಟ್ಟು ಓಟ್ ಅಂತೂ ಆಗ್ರಪ್ಪ, ಸರಿಯಾದ ವ್ಯಕ್ತಿಗಳಿಗೆ ಓಟ್ ಹಾಕಿ. ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಅಂತಲ್ಲ, ವ್ಯಕ್ತಿ ನೋಡಿ ಅವನು ಏನು ಕೆಲಸ ಮಾಡಿದ, ಯಾವ ಪಕ್ಷದವರಾಗಿರಲಿ, ವ್ಯಕ್ತಿ ನೋಡ್ಬಿಟ್ಟು ಓಟ್ ಹಾಕಿ. ಅವ್ರು ಸರಿಯಾಗಿ ಕೆಲಸ ಮಾಡಿದಾರ, ಭ್ರಷ್ಟಾಚಾರವನ್ನು ಮಾಡಿಲ್ವಾ, ಅವರು ಪಕ್ಷೇತರವಾಗಿದ್ದರೂ ಪರವಾಗಿಲ್ಲ ಅಂಥವ್ರಿಗೆ ಓಟ್ ಹಾಕಿ. ಇದೆಷ್ಟು ಮಾತ್ರ ಕೇಳ್ಕೊತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಇದನ್ನು ಶೇರ್ ಮಾಡಿ, ಬೇರೆಯವರಿಗೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.